ವೆಲ್ಕಮ್ ಬ್ಯಾಕ್. ಮುಂಗಾರು ಮಳೆಯ ಸಮಯ ಇದು. ರಾಜ್ಯದ ಹಲವಾರು ಕಡೆ ಮಳೆ ಜೋರಾಗಿ ಬರ್ತಾ ಇದೆ. ಅದು ಕರಾವಳಿ ಭಾಗದಲ್ಲಂತೂ ಮತ್ತು ಮಲೆನಾಡು ಭಾಗದಲ್ಲಂತೂ ಅತಿ ಹೆಚ್ಚು ಮಳೆ ದಾಖಲಾಗ್ತಾ ಇದೆ. ಉತ್ತರದ ಬೆಳಗಾವಿ, ಧಾರವಾಡದಲ್ಲೂ ಕೂಡ ಮಳೆ ಮಳೆ ಮಳೆ. ಬ್ರೇಕಿಂಗ್ ನ್ಯೂಸ್. ಮುಂಬೈ ಕರ್ನಾಟಕ ಭಾಗದಲ್ಲಿ ಮಳೆ ಬರ್ತಾ ಇದೆ, ಮಧ್ಯ ಕರ್ನಾಟಕ ಭಾಗದಲ್ಲಿ ಮಳೆ ಬರ್ತಾ ಇದೆ, ಮಲೆನಾಡು ಭಾಗದಲ್ಲಿ ಮಳೆ ಬರ್ತಾ ಇದೆ, ಕರಾವಳಿ ಭಾಗದಲ್ಲಿ ಮಳೆ ಬರ್ತಾ ಇದೆ, ಮೈಸೂರು ಭಾಗದಲ್ಲಿ ಮಳೆ ಬರ್ತಾ ಇದೆ. ಒಟ್ಟಿನಲ್ಲಿ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಇದೀಗ ಮುಂಗಾರು ಮಳೆಗೆ ಒಳಪಟ್ಟಿವೆ. ಅಂದರೆ ಹಾಸನ, ಮೈಸೂರು, ಕೊಡಗು ಆ ಭಾಗದಲ್ಲೂ ಮಳೆ ಸುರಿತಾ ಇದೆ. ನಿರಂತರ ಮಳೆಯಿಂದ ಕೆಲವು ಕಡೆ ಅಂತೂ ಒಂದಷ್ಟು ಅವಘಡಗಳು ಸಂಭವಿಸ್ಬಿಟ್ಟಿದೆ. ಇದರೆಲ್ಲದರ ಮಧ್ಯೆ ಕರ್ನಾಟಕದ ರಾಜಧಾನಿ ಅಂದರೆ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದರೆ ಕಾರವಾರದ ಭಾಗ, ಉಡುಪಿರಂತೂ ರೆಡ್ ಅಲರ್ಟ್ ಇತ್ತು. ಶಿವಮೊಗ್ಗ, ಮಲೆನಾಡು ಭಾಗ ಎಲ್ಲ ಕಡೆ ಮಳೆ ಮಳೆ ಮಳೆ, ಬಿಡದೆ ಕಾಡುತ್ತಿರುವ ಮಳೆ. ಆ ದೃಶ್ಯ ನೋಡ್ತಾ ಇದ್ದೀರಾ ನೀವು. ಇನ್ನು ಚಿಕ್ಕಮಗಳೂರು ಒಂದ್ಸಗೆ ಮಲೆನಾಡು ಭಾಗ, ಹಾಸನ ಇದೊಂಥರ ಅರಮಲೆನಾಡು, ಕೊಡಗು ಈ ಕಡೆ ಕರ್ನಾಟಕದ ಕಾಶ್ಮೀರ ಅಲ್ಲೂ ಮಳೆ, ಮೈಸೂರು ಭಾಗ ಅಲ್ಲೂ ನಿನ್ನೆ ಮೊನ್ನೆ ಇವತ್ತು ಮಳೆ 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 ಬಿಟ್ಟು ಬಿಡದೆ ಕಾಡ್ತಾ ಇದೆ ಎಲ್ಲ ಕಡೆ ಕೂಡ. ಇನ್ನು ದಾವಣಗೆರೆ ಮಧ್ಯ ಕರ್ನಾಟಕ, ಅದು ಬಿಟ್ಟರೆ ಮುಂಬೈ ಕರ್ನಾಟಕ, ಕುಂದಾನಗರಿ ಅಲ್ಲೂ ಬೆಳಗಾವಿ ನಿನ್ನೆ ಮೊನ್ನೆ ಎಲ್ಲ ಇವತ್ತು ಮಳೆ ಮಳೆ ಮಳೆ. ಹುಬ್ಬಳ್ಳಿ ಧಾರವಾಡ ಮಳೆ ಮಳೆ, ಗದಗ ಮಳೆ ಮಳೆ, ಎಲ್ಲ ಕಡೆ ಮಳೆ ಬರ್ತಾ ಇದೆ. ಮುಂಗಾರು ಮಳೆ ಸೀಸನ್ ಶುರುವಾಯಿತು. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಮಳೆ ಬಂತು ನಿಜ, ಆದರೆ ಪ್ರಳಯದ ಭೀತಿ ಇದೆ ಅನ್ನೋದು ಕೂಡ ನಿಜ. ಧಾರಾಕಾರ ಮಳೆಗೆ ಬೆಳಗಾವಿ ಜನ ಕಂಗಾಲಾಗೋಗಿದ್ದಾರೆ. ಕಳೆದ ರಾತ್ರಿ ವಡಗಾಂವ್ನ ವಿಷ್ಣು ಗಲ್ಲಿಯಲ್ಲಿ ಮನೆಗಳಿಗೆ ನೀರು ನುಗ್ತು. ಇದು ಪ್ರಾಬ್ಲಮ್ ಆಗ್ಬಿಡೋದು. ಅಂದರೆ ಅದು ತಗ್ಗು ಪ್ರದೇಶದ ಮನೆಗಳ ಥರ ಅಲ್ಲೆಲ್ಲ ನೋಡಿ ಕುರ್ಚಿ ಬಂದರೆ ಕುರ್ಚಿ ಮುಳುಗೋಗೋ ಲೆವೆಲ್ಗೆ ಕಂಪ್ಲೀಟ್ ಮನೆ ಒಳಗಡೆ ನೀರು ನೀರು ನೀರು. ಕರ್ನಾಟಕಕ್ಕೆ ಮುಂಗಾರು ಮಳೆ ಪ್ರವೇಶ ಆಗಿ ಸುಮಾರು 12 ದಿನಗಳಾಗೋಯ್ತು. ಈ ವಾರ ಮುಗಿದ್ರೆ 2 ವಾರ ಆದಂಗೆ ಕಾಣಿಸುತ್ತೆ. ದೇಶದಾದ್ಯಂತ ಯಾವ್ಯಾವ ರಾಜ್ಯಕ್ಕೆ ಯಾವಾಗ ಮುಂಗಾರು ಮಳೆ ಪ್ರವೇಶ ಆಗ್ತಾ ಇದೆ, ಮುಂದೆ ಯಾವ ರಾಜ್ಯಗಳಿಗೆ ಅದು ಹೋಗುತ್ತೆ, ಪ್ರವೇಶ ಮಾಡುತ್ತೆ, ಮ್ಯಾಪ್ ಮೂಲಕ ನಿಮ್ಮನಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಕೇರಳ ಜೂನ್ 1ನೇ ತಾರೀಕು ಆಗಲೇ ಶುರುವಾಯಿತು. ಕೇರಳ ಭಾಗದಿಂದ ಮುಂಗಾರು ಮಳೆ ಪ್ರವೇಶ ಆಯಿತು. ಜೂನ್ 1ನೇ ತಾರೀಕು ಕೇರಳ ಅಷ್ಟೇ ಅಲ್ಲ, ತಮಿಳುನಾಡಿಗೂ ಬಂತು. ಮೊದಲಿಗೆ ಕೇರಳ ಮತ್ತು ತಮಿಳುನಾಡು ಭಾಗದಲ್ಲಿ ಶುರುವಾಯಿತು. ಅಲ್ಲಿಂದ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತು. ಅಲ್ಲಿಂದ ಒಂದು 5 ದಿನ ಬೇಕಾಯಿತು. ಜೂನ್ 5ನೇ ತಾರೀಕು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತು. ಪ್ಯಾರಲ್ ಆಗಿ ಪಕ್ಕದ ಆಂಧ್ರ ಪ್ರದೇಶಕ್ಕೂ ಎಂಟ್ರಿ ಕೊಡ್ತು ಜೂನ್ 5ನೇ ತಾರೀಕೆ. ಅಲ್ಲಿಂದ ಕರ್ನಾಟಕದ ಗಡಿ ಹಂಚ್ಕೊಂಡಿರುವಂಥ ಮೇಲ್ಗಡೆ ಹೋದರೆ ಅದು ಜೂನ್ 10ನೇ ತಾರೀಕು ಒಂದ್ಸಗೆ ಇನ್ನೊಂದು 5 ದಿನ ಆದಮೇಲೆ ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಡ್ತು. ಹಾಗೆಯೇ ಆಂಧ್ರ ಪ್ರದೇಶಕ್ಕೂ ಮತ್ತು ತೆಲಂಗಾಣ ಪಕ್ಕ ಇದ್ದರೂ ಇನ್ನೊಂದು 5 ದಿನ ತೊಗೊಳುತ್ತೆ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಕಡೆ ಬರೋದಕ್ಕೆ. ಜೂನ್ 10ಕ್ಕೆ ತೆಲಂಗಾಣಕ್ಕೆ ಬಂತು. ಅಲ್ಲಿಂದ ಒಂದ್ಸಗೆ ಮೇಲೆ ಛತ್ತೀಸ್ಗಢ, ಈಶಾನ್ಯ ಭಾರತದ ಕಡೆ ಮೂವ್ ಆಗ್ತಾ ಇದೆ ಲೈಟಾಗಿ, ಅದು ಛತ್ತೀಸ್ಗಢದ ಕಡೆ ಬಂತು. ಅದೇ ಜೂನ್ 15ನೇ ತಾರೀಕು ಮೊನ್ನೆ ಅಷ್ಟೇ ಒಂದ್ಸಗೆ ಈಶಾನ್ಯ ಭಾಗ ಕಂಪ್ಲೀಟ್ ಬಂತು, ಒಡಿಶಾ ಕಡೆ ಮೂವ್ ಆಯಿತು. ಅಲ್ಲಿಂದ ಈಶಾನ್ಯ ಭಾಗದ ಒಂದು ಸ್ವಲ್ಪ ಮೇಲೆ ಬಂದರೆ ವೆಸ್ಟ್ ಬೆಂಗಾಲ್ ಸಿಗುತ್ತೆ. ಜೂನ್ 15ನೇ ತಾರೀಕು ಅಟ್ ಎ ಟೈಮ್ ಜೂನ್ 15ಕ್ಕೆ ನೋಡಿ ಛತ್ತೀಸ್ಗಢಕ್ಕೆ ಬರುತ್ತೆ, ಅಲ್ಲೇ ಮುಂದಕ್ಕೆ ಒಡಿಶಾ ಮೂವ್ ಆಗುತ್ತೆ, ಅಲ್ಲೇ ಪಶ್ಚಿಮ ಬಂಗಾಳಕ್ಕೆ ಬರುತ್ತೆ. ಜೂನ್ 20 ಒಂದ್ಸಗೆ ಕಂಪ್ಲೀಟಾಗಿ ಅದು ಆಪೋಸಿಟ್ ಬಂದ್ವಿ ನಾವು, ಅದು ಗುಜರಾತ್ ಕಡೆ ಬಂತು. ಅಲ್ಲಿಂದ ಜೂನ್ 20 ಅಲ್ಲೇ ಪಕ್ಕ ಮಧ್ಯಪ್ರದೇಶ. ಜೂನ್ 20ನೇ ತಾರೀಕು ಒಂದ್ಸಗೆ ಜೂನ್ 25ಕ್ಕೆ ದೇಶದ ಅತಿ ದೊಡ್ಡ ರಾಜ್ಯ ಹಂಗೆ ಮೇಲೆ ಬಂದರೆ ಉತ್ತರ ಭಾರತದ ಕಡೆ, ಅದು ಉತ್ತರ ಪ್ರದೇಶ. ಅದು ಜೂನ್ 25ನೇ ತಾರೀಕು ಮುಂದಕ್ಕೆ ಬರುತ್ತದೆ. ಜೂನ್ 30ಕ್ಕೆ ಮುಂದೆ ಬರೋದು ರಾಜಸ್ಥಾನಕ್ಕೆ. ಸೊ ಈಗಿರೋ ಜೂನ್ 17, ಜೂನ್ 15 ತನಕ ಛತ್ತೀಸ್ಗಢ, ಒಡಿಶಾ, ಪಶ್ಚಿಮ ಬಂಗಾಳ ಆಗೋಯ್ತು. ಇನ್ನು ಮತ್ತೆ 3 ದಿನ ಆದಮೇಲೆ ಗುಜರಾತಿಗೆ ಬರುತ್ತೆ, ಅದಾದಮೇಲೆ ಮಧ್ಯಪ್ರದೇಶಕ್ಕೆ ಬರುತ್ತೆ, ಅದಾದಮೇಲೆ ಉತ್ತರ ಪ್ರದೇಶಕ್ಕೆ ಬರುತ್ತೆ. ಜೂನ್ 30ಕ್ಕೆ ರಾಜಸ್ಥಾನಕ್ಕೆ ಬರುತ್ತೆ ಈ ಮುಂಗಾರು ಮಳೆಯ ಫೋಕಾಸ್ಟ್. ಮುಂಗಾರು ಮಳೆಯಂತೂ ಕರ್ನಾಟಕಕ್ಕೆ ಪ್ರವೇಶ ಆಯಿತು. ಹಲವಾರು ಕಡೆ ಮಳೆ ಬರ್ತಾನೆ ಇದೆ. ಇವತ್ತು ಯಾವ್ಯಾವ ಪ್ರಮುಖ ಜಿಲ್ಲೆಗಳಲ್ಲಿ ಸಮರ್ಪಕವಾಗಿ ಮಳೆ ಆಗುತ್ತೆ ಅದನ್ನು ಕೂಡ ಮುನ್ಸೂಚನೆಯ ಪ್ರಕಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉತ್ತರ ಕನ್ನಡ ಈಗಾಗಲೇ ಮಳೆ ಬರ್ತಿದೆ, ಇವತ್ತು ಸಮರ್ಪಕವಾಗಿ ಮಳೆ ಆಗುತ್ತೆ. ದಕ್ಷಿಣ ಕನ್ನಡ ಈಗಾಗಲೇ ಮಳೆ ಹೊಡಿತಾನೆ ಇದೆ, ಇನ್ನು ಮುಂದಕ್ಕೂ ಬರುತ್ತೆ, ಇವತ್ತೂ ಬರುತ್ತೆ. ದಕ್ಷಿಣ ಇದೆಲ್ಲ ಕರಾವಳಿ ಭಾಗದ ದೃಶ್ಯ. ಉಡುಪಿ ರೆಡ್ ಅಲರ್ಟ್ ಕಂಟಿನ್ಯೂ, ಇವತ್ತು ಕೂಡ ಉತ್ತಮ ಮಳೆ ಆಗುತ್ತೆ ಉಡುಪಿ ಭಾಗದಲ್ಲಿ. ಅಲ್ಲಿಂದ ಬಲಭಾಗಕ್ಕೆ ಮೂವ್ ಆಗೋಣ, ಅಂದರೆ ಅದು ಮಲೆನಾಡು ಕಡೆ, ಶಿವಮೊಗ್ಗ ಕಡೆ ಸಾಧಾರಣ ಮಳೆ ಆಗುತ್ತೆ. ಅಲ್ಲಿಂದ ಕೆಳಗಡೆ ಬರೋಣ, ಚಿಕ್ಕಮಗಳೂರು ಅಲ್ಲೂ ಕೂಡ ಮಳೆ ಆಗುತ್ತೆ, ಅದು ಮಲೆನಾಡು ಕಡೆನೇ ಬರುತ್ತೆ.
ಚಿಕ್ಕಮಗಳೂರಿಂದ ಇನ್ನು ಸ್ವಲ್ಪ ಕೆಳಗಡೆ ಬರೋಣ. ಈ ಕಡೆ ಮಲೆನಾಡು ಅಲ್ಲ, ಈ ಕಡೆ ಬಯಲುಸೀಮೆನೂ ಆ ಥರದ್ದು ಅರೆ ಮಲೆನಾಡು ಅಂತ ಕರೆಯೋಣ. ಹಾಸನ, ಅಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಅಲ್ಲಿಂದ ಎಕ್ಸ್ಟ್ರೀಮ್ ಡೌನ್ ಅಂದರೆ ಮೈಸೂರು ಕಡೆ ಬರೋಣ. ಮೈಸೂರಲ್ಲಿ ಸಾಧಾರಣ ಮಳೆ ಆಗುತ್ತೆ, ನಿನ್ನೆ ಮೊನ್ನೆ ಥರ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅಲ್ಲಿಂದ ಒನ್ಸ್ ಅಗೇನ್ ಲೆಫ್ಟಿಗೆ ಬರೋಣ, ಅದು ಕೊಡಗು ಕಡೆ ಹೋಗೋಣ. ಆ ಕೊಡಗು ಕಡೆ ಅಲ್ಲಿಂದನೇ ತಾನೇ ವೆಸ್ಟರ್ನ್ ಘಾಟ್ ಶುರುವಾಗಿ ಹಾಗೆ ಹೋಗುತ್ತೆ ಮುಂದಕ್ಕೆ ದಕ್ಷಿಣ ಕನ್ನಡದ ಕಡೆ ಎಲ್ಲ ಕಡೆ. ಸೊ ಹಾಗಾಗಿ ಅದು ಅಲ್ಲಿಂದ ಎಕ್ಸ್ಟ್ರೀಮ್ ಮೇಲೆ ಮತ್ತು ಬಾಂಬೆ ಕಡೆ, ಅದು ಮುಂಬೈ ಕರ್ನಾಟಕ ಬೆಳಗಾವಿ ಕಡೆ ಹೋಗೋಣ. ಅಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಇವತ್ತು ಕೂಡ ನಿನ್ನೆ ಮೊನ್ನೆನೂ ಬರ್ತಾ ಇತ್ತು, ಇವತ್ತು ಬರುತ್ತೆ. ಇನ್ನು ಮುಂದಿನ 5 ದಿನಗಳ ಕಾಲ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಮಗದೊಂದು ಸ್ವರೂಪ ಪಡ್ಕೊಳ್ಳುತ್ತೆ. ಯಾವ್ಯಾವ ಜಿಲ್ಲೆ ಹೇಗೆ ಯಾವ್ಯಾವ ದಿನ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು 5 ದಿನದ ಮಳೆ ಭವಿಷ್ಯ ಹೇಳುತ್ತೆ. ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ಮಳೆ ಆಗುತ್ತೆ, ಅಂದರೆ ಮಳೆ ಕಂಟಿನ್ಯೂ ಬರ್ತಾನೇ ಇರುತ್ತೆ. ಇನ್ನು 5 ದಿನ ಅನುಮಾನನೇ ಇಲ್ಲ. ಹಾಗೆ ಲೆಫ್ಟ್ಗೆ ಹೋದರೆ ಕೋಸ್ಟಲಲ್ಲಿ ಉಡುಪಿ, ಅಲ್ಲೂ ಕೂಡ ಮಳೆ ಬರುತ್ತಲೇ ಇರುತ್ತದೆ. ಹಾಗೆ ಕೋಸ್ಟಲಲ್ಲಿ ಮುಂದಕ್ಕೆ ಹೋಗೋಣ, ಅದು ಉತ್ತರ ಕನ್ನಡ ಕಾರವಾರ ಸಾಧಾರಣ ಮಳೆ ಆಗುತ್ತದೆ. ಕೋಸ್ಟಲಲ್ಲೇ ಮುಂದಕ್ಕೆ ಹೋದರೆ ಬಾಗಲಕೋಟೆ, ಅಲ್ಲಿಂದ ಬೆಳಗಾವಿ ಹತ್ತತ್ರ, ಬೆಳಗಾವಿ ಬಾಗಲಕೋಟೆ ಪಕ್ಕ ಅಲ್ಲ. ಸೊ ಬಾಗಲಕೋಟೆ ಬೆಳಗಾವಿ ಅಲ್ಲಿ ಸಾಧಾರಣ ಮಳೆ ಆಗುತ್ತೆ ಬೆಳಗಾವಿ ಕಡೆ. ಅಲ್ಲಿಂದ ಒನ್ಸ್ ಅಗೇನ್ ಲೆಫ್ಟಿಗೆ ಬರೋಣ, ಬೆಳಗಾವಿಗೆ ಬಂತು. ಬಾಗಲಕೋಟೆಯಿಂದ ಹಾಗೆ ಲೆಫ್ಟಿಗೆ ಬಂದರೆ ಬೆಳಗಾವಿಯಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಬೆಳಗಾವಿಯಿಂದ ತುದಿ ಬೀದರ್, ಕರ್ನಾಟಕದ ಮೇಲ್ಗಡೆಯಿಂದ ಮೊದಲ ಜಿಲ್ಲೆ. ಬೀದರ್ಗೆ ಹೋದರೆ ಬೀದರ್ನಲ್ಲಿ ಅಲ್ಲೂ ಕೂಡ ಕಡಿಮೆ ಮಳೆ, ಅತಿ ಹೆಚ್ಚು ಬರಲ್ಲ, ಕಡಿಮೆ ಮಳೆ. ಬೀದರಿಂದ ಹಾಗೆ ಮಧ್ಯ ಕರ್ನಾಟಕಕ್ಕಲ್ಲ, ಒಂದು ಸ್ವಲ್ಪ ಮೇಲೆ, ಅದು ಹುಬ್ಬಳ್ಳಿ ಧಾರವಾಡದ ಕಡೆ. ಹುಬ್ಬಳ್ಳಿ ಧಾರವಾಡದ ಕಡೆ ಹೋಗೋಣ. ಅಲ್ಲೂ ಕೂಡ ಇವತ್ತು ಇನ್ನು 5 ದಿನ ಕಡಿಮೆ ಮಳೆ ಆಗುತ್ತೆ, ತುಂಬ ಜಾಸ್ತಿ ಏನು ಬರಲ್ವಂತೆ. ಹಾಗೆಯೇ ಮತ್ತೆ ರೈಟು ಒಂಚೂರು ಮೇಲೆ ಗದಗ, ಅಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಹಾವೇರಿ, ಅಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ಹಾವೇರಿಯಿಂದ ಮತ್ತೆ ರೈಟ್ ಸೈಡ್ ಕಲಬುರಗಿ ಕಡೆ ಹೋಗೋಣ. ಮೇಲ್ಗಡೆ ಕಲಬುರಗಿ ಕಡೆ ಕಡಿಮೆ ಮಳೆ ಆಗುತ್ತೆ. ಹೌದು, ಬೀದರ್, ಕಲಬುರಗಿಯಿಂದ ಒಂದು ಸ್ವಲ್ಪ ಕೆಳಗಡೆ ಬರೋಣ. ಮತ್ತು ಕೊಪ್ಪಳ ಇದೆ, ಕೊಪ್ಪಳದಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ನಮ್ಮ ಮಾಹಿತಿ ಸಿಕ್ಕಿದೆ. ಇನ್ನು 5 ದಿನದ ಫೋರ್ಕಾಸ್ಟ್ ಹೇಳ್ತಾ ಇದ್ದೀವಿ ನಿಮ್ಮ ಮುಂದೆ. ಅಲ್ಲಿಂದ ಕೆಳಗೆ ಬಂದರೆ ಕೊಪ್ಪಳ, ಮತ್ತೆ ಅಲ್ಲಿಂದ ರೈಟ್ ಸೈಡ್ ಈ ಕಡೆ ರಾಯಚೂರು ಕಡೆ ಬರೋಣ. ರಾಯಚೂರಿನಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ರಾಯಚೂರು ಭಾಗಕ್ಕೆ ಮೂವ್ ಆಗ್ತಾ ಇದ್ದೀವಿ, ಕಡಿಮೆ ಮಳೆ ಬರುತ್ತೆ. ರಾಯಚೂರಿಂದ ಮತ್ತೆ ಲೆಫ್ಟಲ್ಲಿ ವಿಜಯಪುರದಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ ಅಂತ ಮಾಹಿತಿ. ಎಕ್ಸಾಕ್ಟ್ಲಿ ಲೆಫ್ಟಲ್ಲಿ ವಿಜಯಪುರದಿಂದ ಹಾಗೆ ಕೆಳಗೆ ಬಂದರೆ ಯಾದಗಿರಿಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ವಿಜಯಪುರದಲ್ಲಿ ಇನ್ನು 5 ದಿನ ಟೆನ್ಷನ್ ಇಲ್ಲ, ಕಡಿಮೆ ಮಳೆ ಇದೆ. ಮತ್ತು ಈ ಕಡೆ ಬಂದರೆ ಯಾದಗಿರಿಯಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ಇನ್ನು ಹೈದರಾಬಾದ್ ಕರ್ನಾಟಕ ಈ ಕಡೆ ಬರೋಣ, ಬಳ್ಳಾರಿ ಕಡೆ ಬರೋಣ. ಮತ್ತು ರೈಟ್ ಸೈಡ್ ಯಾದಗಿರಿಯಿಂದ ಕೆಳಗಡೆ ರೈಟ್ ಬಳ್ಳಾರಿಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ಅಲ್ಲಿಂದ ಫುಲ್ ಸೌತ್ ಕರ್ನಾಟಕ ಭಾಗ, ಅಂದರೆ ಬೆಂಗಳೂರು ಕಡೆ ಬರೋಣ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಕಡಿಮೆ ಮಳೆ ಆಗುತ್ತೆ. ಹೌದು, ಅಲ್ಲೇ ಹೊಂದಿಕೊಂಡಂತಿರುವ ಬೆಂಗಳೂರು ಸಿಟಿ ಕಡಿಮೆ ಮಳೆ ಆಗುತ್ತೆ, ಟೆನ್ಷನ್ ಇಲ್ಲ. ಇನ್ನು 5 ದಿನದ ಮುನ್ಸೂಚನೆ ಹೇಳ್ತಾ ಇದ್ದೀವಿ ನಾವು. ಬೆಂಗಳೂರು ಸಿಟಿ ಕಡಿಮೆ ಮಳೆ ಆಗುತ್ತದೆ ಇನ್ನು 5 ದಿನ. ಅಲ್ಲಿಂದ ಎಕ್ಸ್ಟ್ರೀಮ್ ಡೌನ್, ಬೀದರ್ ಹೆಂಗೆ ಎಕ್ಸ್ಟ್ರೀಮ್ ಅಪ್ಪೋ, ಚಾಮರಾಜನಗರ ಜಿಲ್ಲೆ ಎಕ್ಸ್ಟ್ರೀಮ್ ಡೌನ್, ಕಟ್ಟ ಕಡೆಯ ಜಿಲ್ಲೆ, ಬಾರ್ಡರು, ಕಡಿಮೆ ಮಳೆ ಆಗುತ್ತಂತೆ ಚಾಮರಾಜನಗರದ ಕಡೆ. ಬಿತ್ತನೆ ಮಾಡೋಕ್ಕೆಲ್ಲ ಯೋಚನೆ ಮಾಡ್ತೀನಿ, ನಿಮ್ಮೆಲ್ಲರೂ ಗಮನಕ್ಕಿದ್ದು, ರೈತರಿಗೆ ಎಸ್ಪೆಷಲಿ. ಇನ್ನು ಮತ್ತೆ ಚಿಕ್ಕಮಗಳೂರಿಗೆ ಹೋಗೋಣ, ಅಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಇವಾಗಲೇ ಮಳೆ ಬರ್ತಿದೆ, ಮುಂದಿನ 5 ದಿನದಲ್ಲಿ ಸಾಧಾರಣ ಮಳೆ ಆಗುತ್ತೆ. ಅಲ್ಲಿಂದ ರೈಟ್ ಸೈಡ್ ಮಧ್ಯ ಕರ್ನಾಟಕದಿಂದ, ಅಂದರೆ ದಾವಣಗೆರೆಯಿಂದ ಒಂಚೂರು ಕೆಳಗಡೆ ಚಿತ್ರದುರ್ಗದಲ್ಲಿ ಕಡಿಮೆ ಮಳೆ ಆಗುತ್ತೆ. ಕೋಟೆನಾಡಲ್ಲಿ, ಹೌದು, ಚಿತ್ರದುರ್ಗ ಸಾಧಾರಣ ಮಳೆ ಆಗುತ್ತೆ, ಕಡಿಮೆ ಮಳೆ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಮೇಲೆ ದಾವಣಗೆರೆ, ಮಧ್ಯ ಕರ್ನಾಟಕ ಇದು, ಅಲ್ಲಿ ಕಡಿಮೆ ಮಳೆ ಆಗುತ್ತೆ. ಅಲ್ಲಿಂದ ಚಿತ್ರದುರ್ಗ ಇದೆಯಾ? ಓಕೆ, ಚಿತ್ರದುರ್ಗದಿಂದ ಹಾಗೆ ಮೇಲೆ ಹೋಗೋಣ. ದಾವಣಗೆರೆಯಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ದಾವಣಗೆರೆಯಿಂದ ವೆಲ್ಕಮ್ ಟು ಹಾಸನ ಅನ್ಸುತ್ತೀಗ. ಇಲ್ಲಿದೆ ಹಾಸನಕ್ಕೆ ಬಂತ, ಕೆಳಗಡೆ ಹೌದು ಕರೆಕ್ಟ್, ಹಾಸನಕ್ಕೆ ಬಂತು. ಹಾಸನದಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಅಲ್ಲಿಂದ ಡೌನ್ ಮತ್ತು ಲೆಫ್ಟ್ ಕೊಡಗು ಕಡೆ ಬಂದರೆ ಸಾಧಾರಣ ಮಳೆ ಆಗುತ್ತೆ ಇನ್ನು 5 ದಿನ. ಅಲ್ಲಿಂದ ರೈಟ್ ಸೈಡ್ ಡೌನ್. ನೆಕ್ಸ್ಟ್ ಮ್ಯಾಪ್ ಮೂವ್ ಆಗ್ತಾ ಇದೆ. ಕೋಲಾರಕ್ಕೆ ಬಂದ್ವಿ, ಕಂಪ್ಲೀಟ್ ಈ ಕಡೆ ಬೆಂಗಳೂರು ಹತ್ತತ್ರ ಕೋಲಾರದ ಕಡೆ
ಕಡಿಮೆ ಮಳೆ ಆಗುತ್ತೆ. ಕೋಲಾರದಿಂದ ಒನ್ಸ್ ಅಗೇನ್ ಡೌನ್, ಹಳೆ ಮೈಸೂರು ಭಾಗ ಮಂಡ್ಯ ಕಡೆ ಹೋಗೋಣ, ಅಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ಮಂಡ್ಯದಿಂದ ಮತ್ತೆ ಡೌನ್ ಹೋಗೋಣ ಮೈಸೂರು ಕಡೆ, ಅಲ್ಲೂ ಕೂಡ ಇನ್ನು 5 ದಿನದಲ್ಲಿ ಕಡಿಮೆ ಮಳೆ ಆಗುತ್ತೆ. ಫುಲ್ ಡೌನ್ ಮೈಸೂರಿಂದ ಮತ್ತೆ ಅಪ್ ಹೋಗೋಣ. ಮಂಡ್ಯ ಆದಮೇಲೆ ರಾಮನಗರದ ಕಡೆ, ರಾಮನಗರ ಜಿಲ್ಲೆ ಬೆಂಗಳೂರು ಹತ್ತತ್ರ ಇದೆ, ರಾಮನಗರದಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ರಾಮನಗರದಿಂದ ಮೇಲೆ ಒಂಚೂರು ಲೆಫ್ಟ್ ತುಮಕೂರು ಕಡೆ ಹೋದರೆ ಅಲ್ಲೂ ಕೂಡ ಕಡಿಮೆ ಮಳೆ ಆಗುತ್ತೆ. ಎಕ್ಸಾಕ್ಟ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ತುಮಕೂರಿಂದ ಅಗೇನ್ ಲೆಫ್ಟ್ ಮಲೆನಾಡು ಕಡೆ, ಶಿವಮೊಗ್ಗದಲ್ಲಿ ಇನ್ನು 5 ದಿನ ಸಾಧಾರಣ ಮಳೆ ಆಗುತ್ತೆ. ಇದು ಕರ್ನಾಟಕದ ರೂಟ್ ಮ್ಯಾಪ್ ಪ್ರಕಾರ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ವಿ. ಇನ್ನು 5 ದಿನ ಹೇಗಾಗುತ್ತೆ, ಈಗಾಗಲೇ ಹೇಗಿದೆ ಅನ್ನೋ ಕಂಪ್ಲೀಟ್ ಪಿಕ್ಚರನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು.